ಆದರೆ ನಿನ್ನೆ ಆಡಿದ ಮ್ಯಾಚ್ ನೋಡಿದ್ರೆ ಮೈಯೆಲ್ಲ ಜುಮ್ಮನ್ಬಿಡುತ್ತೆ ಸರ್. ಏನು ಸರ್ ಆ ಥರ ಹೊಡಿತಾನೆ ಅವ್ನು ಸಾಲ್ಟು, ಅವನು ವಿರಾಟ್ ಕೊಹ್ಲಿ. I was supporting KKR, so I don't know. ಸೊ ಫಿಲ್ ಸಾಲ್ಟ್ ಕೊಟ್ಟಿರೋ ಏಟು ಯಾವ ಥರ ಇತ್ತು KKRಗೆ? Nice. ಅದೇ ಸರ್ ಸೇಮ್ 2008 ಅಲ್ಲಿ ಮೆಕಲಮ್ ಹೆಂಗೆ ಓಪನಿಂಗ್ ಮ್ಯಾಚ್ ಅಲ್ಲಿ ನಮ್ಗೆ RCB ಇದ್ ಮಾಡಿದ್ರು, ಅದೇ ತರ ಸಾಲ್ಟ್ ಬಂದ್ಬಿಟ್ಟು ಅವ್ರಿಗೆ ಓಪನಿಂಗ್ ಅವ್ರ ಇದನ್ನ ಅವ್ರಿಗೆ ಉಪ್ಪಿಗಿಂತ ರುಚಿ ಇಲ್ಲ ಅಂತ ಅವ್ರಿಗೆ ತಿನ್ಸಿದ್ದಾರೆ ಉಪ್ಪನ್ನ. ದೇವದತ್ ಪಡಿಕಲ್ಲು ಹಿಟ್ಟಿಂಗ್ ಚೆನ್ನಾಗಿ ಆಡ್ಬೇಕು, ಓಪನಿಂಗ್ ಏನೋ ಚೆನ್ನಾಗಿ ಆಡ್ತವ್ರೆ. ಇಲ್ಲ ಇದೇ ತರ ಫಸ್ಟ್ 18 ವರ್ಷದಿಂದ ಹೆಂಗ್ ಸಪೋರ್ಟ್ ಮಾಡ್ತಾ ಇದ್ರು ಇವಾಗ ಹಂಗೆ ಸಪೋರ್ಟ್ ಮಾಡ್ತಾರೆ. ಇನ್ನು ಭುವನೇಶ್ವರ್ ಕುಮಾರ್ನ ಫಸ್ಟ್ ಮ್ಯಾಚಲ್ಲಿ ಇಳಿಸಿಲ್ಲ, ಇನ್ನು ನೆಕ್ಸ್ಟ್ ಮ್ಯಾಚಲ್ಲಿ ಇಳಿಸೋಕ್ಕೆ ಚಾನ್ಸಸ್ ಇದೆ. ಅವನೊಂದು ಒಳ್ಳೆ ಸ್ವಿಂಗ್ ಬಾಲರು, ಸೊ ಅವನ್ನ ಇಳಿಸಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ. ಸಾಯೋವರೆಗೂ RCBನೇ ಯಾವಾಗೂ RCBನೇ ಸಪೋರ್ಟ್ ಮಾಡ್ತಾರೆ. ಆದ್ರೂ ಅವ್ರು ಇರೋಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ ಅಷ್ಟೇ. ಮೈನ್ ರೀಸನ್ ವಿರಾಟ್ ಕೊಹ್ಲಿ ಇದ್ದಾರೆ ಅಂತ ಬ್ಯಾಂಗ್ಳೂರಿಗೆ. ಸೂಪರ್ ಸರ್, ಮೈಯೆಲ್ಲ ನೋಡಿ ಜುಮ್ ಅಂತದೆ. RCB. ಆತ್ಮೀಯ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫಸ್ಟ್ ಬಟನ್. ನಿನ್ನೆ RCB ಕೋಲ್ಕತ್ತಾದಲ್ಲಿ ಏನು ಮೊದಲ ಓಪನಿಂಗ್ ಪಂದ್ಯವನ್ನ ಅತ್ಯದ್ಭುತವಾಗಿ ಆಡಿದ್ದಾರೆ. ಇದ್ರ ಬಗ್ಗೆ ಅವರ ಒಂದು ಮನದಾಳವನ್ನ, ಅವರ ಒಂದು ಅನಿಸಿಕೆಯನ್ನ ಕೇಳೋಣ. ಸರ್, ಈ ಒಂದು RCBಯ ಓಪನಿಂಗ್ ಮ್ಯಾಚ್ ನೆನ್ನೆ ಏನು ಕೋಲ್ಕತ್ತಾದಲ್ಲಿ ನಡೀತು, ಆ ಮ್ಯಾಚ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ ಸರ್? ಸರ್ ಏನಂದ್ರೆ ಮಳೆ ಬಂದ್ಬಿಡುತ್ತೆ ಅಂತ ತುಂಬಾ ಭಯ ಆಗಿದ್ರು ನಾವು ಫಸ್ಟ್. RCB ಅವರು ಫುಲ್ಲು ಮಳೆ ಬಂದ್ಬಿಡುತ್ತೆ, ಹೆಂಗೆ ಮ್ಯಾಚ್ ಕ್ಯಾನ್ಸಲ್ ಆಗ್ಬಿಡುತ್ತೆ ಅಂತ ಒಂದು ಭಯ ಆಗಿತ್ತು. ಟೀಮ್ ಸೆಲೆಕ್ಷನ್ ಬಗ್ಗೆನೂ ಒಂದು ನಮ್ಗೆ ಬೇಜಾರಾಗಿತ್ತು. KL ರಾಹುಲ್ ಎತ್ಕೊಂಡಿಲ್ಲ, ಇವ್ರನ್ನ ಎತ್ಕೊಂಡಿಲ್ಲ ಅಂದ್ಬಿಟ್ಟು, ಒಂದು ಕರ್ನಾಟಕ ಪ್ಲೇಯರ್ ಇಲ್ಲ ಅಂದ್ಬಿಟ್ಟು. ಆದರೆ ನಿನ್ನೆ ಆಡಿದ ಮ್ಯಾಚ್ ನೋಡಿದ್ರೆ ಮೈಯೆಲ್ಲ ಜುಮ್ಮನ್ಬಿಡುತ್ತೆ ಸರ್. ಏನು ಸರ್ ಆ ಥರ ಹೊಡಿತಾನೆ ಅವ್ನು ಸಾಲ್ಟು, ಅವನು ವಿರಾಟ್ ಕೊಹ್ಲಿ. ಏನು ಸರ್ ಏಟ್ಗಳು ಅವ್ನು ಪಡಿದಾರೋ. ಕ್ಯಾಪ್ಟನ್ಸಿ ನಾವು ಕೊಡಬಾರ್ದು ಅಂತ ಅನ್ಸ್ಕೊಂಡಿದ್ರೆ ನೋಡ್ರೆ ಕ್ಯಾಪ್ಟನ್ಸಿ ಒಳ್ಳೆ ಕ್ಯಾಪ್ಟನ್ಸಿ ಮಾಡಿದೆ ಸರ್ ಅವರು. ಸೂಪರ್ ಆಗಿ ಆಡಿದ್ರು. ಸೂಪರ್ ಸರ್, ಮೈಯೆಲ್ಲ ನೋಡಿ ಜುಮ್ ಅಂತದೆ. RCB. ನೆನ್ನೆ ಬೌಲಿಂಗ್ ಪರ್ಫಾರ್ಮೆನ್ಸ್ ಬಗ್ಗೆ ಏನ್ ಹೇಳ್ತೀರಾ ಸರ್? ನಾವು ಹ್ಯಾಸಲ್ವುಡ್ ನಾವು ತಗೊಂಬಾರ್ದು ಅಂತ ಅವರು ಡಿಸೈಡ್ ಮಾಡಿದ್ರು. ಲಾಸ್ಟ್ ಇಯರ್ ಅವ್ನು ಆಡಿಲ್ಲ, ಇಂಜುರಿ ಆಗ್ಬಿಟ್ಟಿದ್ರೇನೋ. ಈ ಟೈಮ್ ಅವ್ನು ಹಾಕಿದ ಬಾಲ್ ನೋಡಿದ್ರೆ ಎಂತ ಜುಮ್ಮು, ಒಳ್ಳೊಳ್ಳೆ ಬಾಲ್ಗಳು ಸರ್. ಬೌಲಿಂಗು ತುಂಬಾ ಕುಣಾಲ್ ಪಾಂಡ್ಯ ಬಂದ್ಬಿಟ್ಟು ಸೂಪರ್ ಆಗಿ ಹಾಕಿದ್ರು. ಅವ್ರ ಆಟಿಟ್ಯೂಡ್ ನಮ್ಗೆ ಇಷ್ಟ ಆಗಿಲ್ಲ ಬೇರೆ ಟೀಮಲ್ಲಿ ಇದ್ದಾಗ. ನಮ್ಮ RCB ಬಂದಾಗ ಅವ್ರ ಆಟಿಟ್ಯೂಡ್ ನಮ್ಗೆ ತುಂಬಾ ಇಷ್ಟ ಆಗ್ತದೆ ಇವಾಗ. ತುಂಬಾ ಚೆನ್ನಾಗಿದೆ. ಹೌದು. ಇಂಟರ್ನ್ಯಾಷನಲ್ ಬೌಲರ್, ಒಂದು ಇಂಟರ್ನ್ಯಾಷನಲ್ ಬೌಲಿಂಗ್ ಲೆವೆಲ್. ಈ ಟೈಮು ಈ ಸಲ ಕಪ್ ನಮ್ದೇ. ಒಟ್ಟಾರೆ ನೆನ್ನೆ ಮ್ಯಾಚ್ ನಲ್ಲಿ ನಿಮ್ಗೆ ಹೈಯೆಸ್ಟ್ ಇಷ್ಟ ಆಗಿದ್ದಂತ ಬ್ಯಾಟ್ಸ್ಮನ್ ಯಾರು ತುಂಬಾ ಇಷ್ಟ ಆಗಿದ್ದಂದ್ರೆ? ಸರ್ 2 ಪ್ಲೇಯರು, ವಿರಾಟ್ ಕೊಹ್ಲಿ ಆಸ್ ಯೂಶಲ್, ಸಾಲ್ಟ್ ಸರ್. ಓಪನಿಂಗು 6 ಓವರ್ಗೆ ಅವರು ಬಂದ್ಬಿಟ್ಟು 75 ರನ್ ಕೊಟ್ಟಿದ್ದು ತುಂಬಾ, ಅದು ಪವರ್ ಪ್ಲೇ ಅಲ್ಲಿ ಅದೇ ನಮ್ಗೆ ಬೆಸ್ಟ್ ಮೂಮೆಂಟ್ ಅನ್ಸುತ್ತೆ. RCB ಬಗ್ಗೆ ಹೇಳ್ಬೇಕಂದ್ರೆ ತುಂಬಾನೇ ಇದೆ, ಮಾತಾಡ್ತಾ ಇದ್ರೆ ಮಾತುಗಳಿಗೆ ಸಾಲಲ್ಲ. ಯಾಕಂದ್ರೆ ಆ ಥರ ಬ್ಯಾಟಿಂಗ್ ಆಗಲಿ ಬೌಲಿಂಗ್ ಆಗಲಿ ತುಂಬ ಚೆನ್ನಾಗಿದೆ. ಅವರು RCBನ ನಾವು ಯಾವುದೇ ಕಾರಣಕ್ಕೂ ನಾವು ಬಿಟ್ಕೊಡಲ್ಲ. ಯಾಕಂದರೆ ನಾವು ಬೆಂಗಳೂರು ಅವರು ಇಲ್ಲಿ ಹುಟ್ಟು ಬೆಳೆದಕ್ಕೋಸ್ಕರ ನಾವು ಸಪೋರ್ಟ್ ಮಾಡಲೇಬೇಕು. RCBಗೆ ಜಯವಾಗಲಿ. ರಕ್ತ ಕುಯ್ದ್ರೆ RCBನೇ ಸರ್ ಬರೋದು. ವಿರಾಟ್ ಕೊಹ್ಲಿ ಅವರು ಏನದು ನಮಗೆ ಗಿಫ್ಟ್ ಆಗಿ ಬಂದಿದ್ದಾರೆ ಅಂತ ನಾವು ನಮಗೆ ಒಂದು ಇದು ಬೆಂಗಳೂರು ತಂಡಕ್ಕೆ ಕರೆಕ್ಟ್. ಡೆಲ್ಲಿ ಇರ್ಬೋದು, ಆದ್ರೆ ಬೆಂಗಳೂರು ನಮಗೆ ನೋಡ್ತಾನೆ ಇರ್ಬೇಕು ಅನಿಸ್ತದೆ. ಅದು ಮ್ಯಾಚ್ ಇಷ್ಟು ಬೇಗ ಯಾಕಪ್ಪ ಆಯ್ತು ಅನ್ನೋಂಥ ಫೀಲಿಂಗ್ ಬಂತು. ಅದು ತುಂಬಾ ಚೆನ್ನಾಗಿ ಆಡಿದ್ರು. ವಿರಾಟ್ ಕೊಹ್ಲಿಗೆ ಜಯವಾಗಲಿ. ಭುವನೇಶ್ವರ್ ಕುಮಾರ್ ಆಡ್ಲಿಲ್ಲ ನಿನ್ನೆ ಮ್ಯಾಚ್ ಅಲ್ಲಿ, ಅದಕ್ಕೆ ನೀವೇನ್ ಹೇಳ್ತೀರಾ? ಸರ್ ಏನಂದ್ರೆ ಅಲ್ಲಿ ಸ್ವಿಂಗ್ ಆಗೋದಿಲ್ಲ. ಫಸ್ಟ್ KKR ಪಿಚ್ ಅಲ್ಲಿ ಸ್ವಿಂಗ್ ಆಗೋದಿಲ್ಲ. ಇನ್ನೊಂದು ಡಿಸಿಷನ್ ಏನಂದ್ರೆ ಫಸ್ಟ್ ಮ್ಯಾಚ್ಗೆ ಅವರು ಬೇಕು ನಮ್ಗೆ ಡೆತ್ ಬೌಲರ್ ಅವರು ಸ್ವಲ್ಪ ಮ್ಯಾಚ್ ರೆಸ್ಟ್ ಕೊಡ್ಬೇಕು ಅವರು. ಇವಾಗ ನಮ್ಗೆ ಏನಂದ್ರೆ ಒಂದು ಇಷ್ಟ ಆಗಿರೋದು, ಅವರು ಮಣ್ಣಲ್ಲಿ ಹೋಗ್ಬಿಟ್ಟು ಗೆದ್ಬಿಟ್ಟು ಬಂದ್ರಲ್ಲ, ಅದೇ ಒಂದು ಖುಷಿ. KKRಗೆ ಇದ್ದಿದ್ದು ಫ್ಯಾನ್ಸು, ಆದ್ರೂ ಅಲ್ಲಿ ಹೋಗಿ ಗೆದ್ದಿ ಬರೋದು ಒಂದು ನಮ್ಗೆ ತುಂಬಾ ಇಷ್ಟ ಆಯ್ತದ ಸರ್. ತುಂಬಾ ಚೆನ್ನಾಗಿತ್ತು. ಫಸ್ಟ್ ಆಫ್ ಬ್ಯಾಟಿಂಗು ಫಸ್ಟ್ 3 ಓವರ್ಸ್ ಚೆನ್ನಾಗಿ ಮಾಡಿದ್ರು ಬೌಲಿಂಗು. ಅದಾದ್ಮೇಲೆ ಒಂಚೂರು ಇದಾಯ್ತು, ಏನಂತಾರೆ ಒಂದು ಸ್ವಲ್ಪ ಜಾಸ್ತಿ ಸ್ಕೋರ್ಸ್ ಹೋಯ್ತು. ಅದು ನೆಕ್ಸ್ಟ್ ಮ್ಯಾಚ್ ಇಂದ ಭುವನೇಶ್ವರ್ ಬಂದ್ರೆ ಅದನ್ನ ಕಟ್ ಹಾಕ್ಬೋದು ಅನ್ಸುತ್ತೆ. ಆಮೇಲೆ ಸ್ಲಾಗಲ್ಲೂ ನಮ್ದು ವೀಕ್ನೆಸ್ ಇತ್ತು. ಫಸ್ಟ್ ಸ್ಲಾಗಲ್ಲಿ ಜಾಸ್ತಿ ರನ್ಸ್ ಕೊಡ್ತಾ ಇದ್ವಿ. ಸೊ ಅದು ಇವಾಗ ಸ್ಲಾಗಲ್ಲೂ ಲಾಸ್ಟ್ 4 ಓವರ್ 5 ಓವರ್ ಬರೀ 34 ರನ್ ಕೊಟ್ಟಿದ್ವಿ. ಸೊ ಅದು ಹಂಗೆ ಕಂಟಿನ್ಯೂ ಮಾಡಿದ್ರೆ ಬ್ಯಾಟಿಂಗ್ ಫಸ್ಟ್ ಇಂದಾನು ಚೆನ್ನಾಗೇ ಇದೆ ನಮ್ದು. ಅದು ಬೌಲಿಂಗ್ ಒಂದೇ ಕನ್ಸರ್ನ್ ಇದ್ದಿದ್ದು. ಸೊ ಅದು ಇವಾಗ 2 ಈಕ್ವಲ್ ಆಗಿದೆ. ಈ ಸಲ ದಿನೇಶ್ ಕಾರ್ತಿಕ್ನ ಬ್ಯಾಟಿಂಗ್ ಮೆಂಟರ್ ಆಗಿ ಮಾಡಿರೋದಕ್ಕಿಂತ ಬ್ಯಾಟಿಂಗ್ ಮೆಂಟರ್ ಮಾಡಿದಾಗಿಂದ ಅವನು ಅಂದ್ರೆ ಟೀಮ್ನ ಎಲ್ಲ ಕಡೆ ಬ್ಯಾಲೆನ್ಸ್ ಮಾಡಿದ್ದಾರೆ. ಬ್ಯಾಟಿಂಗು ಚೆನ್ನಾಗಿ ಇಟ್ಟಿದ್ದಾರೆ. ಮೋಸ್ಟ್ಲಿ ನಮ್ದು ಏನಿತ್ತು ಫಸ್ಟ್ ಅಂದ್ರೆ ಜಸ್ಟ್ ಒಂದು 4 ಜನ ಸ್ಟಾರ್ ಪ್ಲೇಯರ್ಸ್ನ ಮೇಲೆ ಡಿಪೆಂಡ್ ಆಗ್ತಾ ಇದ್ವಿ. ಈ ಸಲ ಹಂಗಲ್ಲ,
ಅಂದ್ರೆ ಲೋಕಲ್ ಪ್ಲೇಯರ್ಸ್, ಇಂಡಿಯನ್ ಪ್ಲೇಯರ್ಸ್ ಚೆನ್ನಾಗಿ ಇಟ್ಕೊಂಡಿದೀವಿ. ಸೊ ಅವಾಗ ನಮ್ಗೆ ಯಾರು ಇವಾಗ ಒಬ್ಬ ಲಿವಿಂಗ್ಸ್ಟನ್, ಟಿಮ್ ಡೇವಿಡ್ ಆಡ್ಲಿಲ್ಲ ಅಂದ್ರೂ ರಜತ್ ಪತಿದಾರ್, ವಿರಾಟ್ ಕೊಹ್ಲಿ ಆ ತರ ಆಡೋರು ಇದ್ದಾರೆ. ಸೊ ಅದಕ್ಕೆ ಈ ಸಲ ಲೆಂತ್ ಜಾಸ್ತಿ ಇದೆ, ಬ್ಯಾಟಿಂಗು ಲೆಂತ್ ಇದೆ, ಬೌಲಿಂಗು ಲೆಂತ್ ಇದೆ. ಆಲ್ರೌಂಡರ್ಸ್ ನ ಜಾಸ್ತಿ ತಗೊಂಡಿದ್ದಾರೆ ನಮ್ಮ ಕಡೆ ಈ ಸಲ. ಪಿಲ್ ಸಾಲ್ಟ್ ಅವರು ಯಾವ ರೀತಿ ಅವರ ಒಂದು ಆಟ ನಿಮ್ಗೆ ಏನ್ ಅನ್ಸ್ತು? ಅದೇ ಸರ್, ಸೇಮ್ 2008 ಅಲ್ಲಿ ಮೆಕಲಮ್ ಹೆಂಗೆ ಓಪನಿಂಗ್ ಮ್ಯಾಚ್ ಅಲ್ಲಿ ನಮ್ಗೆ RCB ಇದ್ ಮಾಡಿದ್ರು, ಅದೇ ತರ ಸಾಲ್ಟ್ ಬಂದ್ಬಿಟ್ಟು ಅವ್ರಿಗೆ ಓಪನಿಂಗ್ ಅವ್ರು ಇದಕ್ನ ಅವ್ರಿಗೆ ಉಪ್ಪಿಗಿಂತ ರುಚಿ ಇಲ್ಲ ಅಂತ ಅವ್ರಿಗೆ ತಿನ್ಸಿದ್ದಾರೆ ಉಪ್ಪನ್ನ. ಅವ್ರಿಗೆ ಈಗ ಉಪ್ನೀರ್ ಕುಡ್ಸಿದಾರೆ ಚೆನ್ನಾಗಿ. ಕೋಲ್ಕತ್ತಾ ಅವ್ರೂರಲ್ಲೇ ಅವ್ರ ಟೀಮ್ ಅವ್ರಿಗೇನೆ ಟೀಮ್ ಮೇಟ್ಸ್ ಆಗಿದ್ದವ್ರಿಗೇನೆ ಕುಡ್ಸಿದಾರೆ ಅಂತ ಅನ್ಸುತ್ತೆ. ಅದೇ ಭುವನೇಶ್ವರ್ ಒಬ್ರು ಬಂದ್ರೆ ಸಾಕು ಸರ್. ಮಿಕ್ಕಿದೆಲ್ಲ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಈಕ್ವಲ್ ಆಗಿದೆ. ಬ್ಯಾಟಿಂಗು ಇದೆ, ಸ್ಪಿನ್ನು ಇದೆ. ಆ ಸ್ಪಿನ್ ಸ್ವಲ್ಪ ಸುಯೀಶ್ ಸ್ವಲ್ಪ ಜಾಸ್ತಿ ಸ್ಕೋರ್ಸ್ ಕೊಟ್ರು. ನೆಕ್ಸ್ಟ್ ಮ್ಯಾಚ್ ಇಂದ ಅದು ಕಾನ್ಫಿಡೆಂಟ್ ಆಗಿ ಚೆನ್ನಾಗಿ ಬರ್ತಾರೆ ಅಂತ ಅನ್ಸುತ್ತೆ. ಈಗ ಜಾಕೋಬ್ ಬೆಥೆಲ್ ಅವ್ರನ್ನ ನೆನ್ನೆ ಆಡ್ಸಿಲ್ಲ. ಜಾಕೋಬ್ ಬೆಥೆಲ್ ಅವ್ರದ್ದು ಬಹಳ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಇದೆ, ಹುಡುಗ ಬೇರೆ ಇನ್ನು ಬಹಳ ಆಡ್ತಾರೆ ಅಂತ. ಸೊ ಅದನ್ನ ಅವ್ರನ್ನ ಆಡಿಸ್ಬೋದಲ್ಲ, ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಅವ್ರು ಸ್ಟಾರ್ಟಿಂಗ್ ಚೆನ್ನಾಗಿ ಫಾರ್ಮ್ ಅಲ್ಲಿ ಇದ್ರು ಸರ್, ಮತ್ತೆ ಇವಾಗ ರೀಸೆಂಟ್ ಅಲ್ಲಿ ಅವ್ರಿಗೆ ಅಷ್ಟು ಫಾರ್ಮ್ ಅಲ್ಲಿ ಇಲ್ಲ. ಅಂದ್ರೆ ಇಂಗ್ಲೆಂಡ್ ಸೀರೀಸ್ ಅಲ್ಲೂ ಅಷ್ಟೇ ಅವ್ರು ಅಷ್ಟು ಚೆನ್ನಾಗಿ ಆಡ್ಲಿಲ್ಲ. ಸೊ ಅದರಿಂದ ಇವಾಗ ನಮ್ 4 ಪ್ಲೇಯರ್ಸ್ ಆಲ್ರೆಡಿ ಚೆನ್ನಾಗಿದ್ದಾರೆ. ಹ್ಯಾಸಲ್ವುಡ್, ಲಿವಿಂಗ್ಸ್ಟನ್, ಟಿಮ್ ಡೇವಿಡ್ ಮತ್ತೆ ಫಿಲ್ ಸಾಲ್ಟ್. ಅವ್ರಿಬ್ರನ್ನ ಅಂದ್ರೆ ಅವ್ರ 4 ಜನ ಕುಣಿಸಿ ಇವ್ರನ್ನ ಆಡ್ಸೋ ಇನ್ನ ಅವಶ್ಯಕತೆ ಬಂದಿಲ್ಲ ಅನ್ಸುತ್ತೆ. ಸೊ 4 ಫಾರಿನ್ ಪ್ಲೇಯರ್ಸ್ ಕರೆಕ್ಟ್ ಆಗೇ ಇದ್ದಾರೆ. ಫೈನಲಿ ಒಟ್ಟಾರೆ RCB ನೋಡುವಂತ ವೀಕ್ಷಕರಿಗೆ ಏನ್ ಹೇಳಕ್ ಬಯಸ್ತೀರಾ? ಏನಿಲ್ಲ, ಇದೇ ತರ ಫಸ್ಟ್ 18 ವರ್ಷದಿಂದ ಹೆಂಗ್ ಸಪೋರ್ಟ್ ಮಾಡ್ತಾ ಇದ್ರು, ಇವಾಗೂ ಹಂಗೆ ಸಪೋರ್ಟ್ ಮಾಡ್ತೀವಿ. ಸಾಯೋರ್ಗೂ RCBನೇ, ಯಾವಾಗೂ RCBನೇ ಸಪೋರ್ಟ್ ಮಾಡ್ತೀವಿ. ನಿನ್ನೆ ಒಳ್ಳೆ ಬ್ಯಾಟಿಂಗ್ ಆಡಿದಾರಣ. ಏನಂದ್ರೆ ಸ್ವಲ್ಪ ದೇವದತ್ ಪಡಿಕಲ್ಲು ಹಿಟ್ಟಿಂಗ್ ಚೆನ್ನಾಗಿ ಆಡಬೇಕು. ಓಪನಿಂಗ್ ಏನೋ ಚೆನ್ನಾಗಿ ಆಡ್ತವ್ರೆ. ಮಿಡಲ್ ಬ್ಯಾಟ್ಸ್ಮನ್ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಶಾರ್ಟ್ಸ್ ಅಷ್ಟೇ ಅಣ್ಣ. ಇನ್ನ ಈ ಸರಿ ಕಪ್ ನಮ್ದೆ. ಆದರೆ ಲಾಸ್ಟ್ ಇಯರ್ಗಿಂತ ಈ ವರ್ಷ ಒಳ್ಳೆ ಟೀಮ್ ಇಟ್ಟವ್ರೆ. ತುಂಬ ಚೆನ್ನಾಗಿ ಸ್ಪಿನ್ನರ್ಸು ಬೌಲರ್ಸ್ ಎಲ್ಲ ಚೆನ್ನಾಗಿ ಹೊಸದಾಗಿ ಮಾಡಿದವ್ರೆ. ಸ್ವಲ್ಪ ಟಫ್ ಕೊಟ್ಟರು, ಆದರೆ ಯಾವಾಗೂ ಈ ಥರ ಟಫ್ ಕೊಟ್ಟಿರಲ್ಲ. ಇಂಥ ಲೋ, ಅದು KKR ಜೊತೆ ಇಂಥ ಲೋ ಫಸ್ಟ್ ಮ್ಯಾಚ್ ಕೊಟ್ಟಿರೋದು ತುಂಬ ರೇರ್ ಆಗಿತ್ತು. ಈ ಸತಿ ಕಪ್ ಅವ್ರಿಗೆ ಗೆಲ್ಬೋದಂತ ಚಾನ್ಸಸ್ ಇದೆ. ಅವ್ರಿನ್ನ ಇದೇ ಎಫೆಕ್ಟ್ನ ಎಲ್ಲ ಮ್ಯಾಚಸ್ಗೂ ಇಕ್ಕಿದ್ರೆ ಕಪ್ ಗೆಲ್ಲಕ್ಕೆ ಒಂಥರ ಸಂತೋಷವಾಗಿರುತ್ತೆ. ಸೊ ಈ ಸತಿ ಫಸ್ಟ್ ಮ್ಯಾಚಲ್ಲೇ ಓಪನಿಂಗಲ್ಲಿ ಚೆನ್ನಾಗಿ ಹೊಡಿತಾರೆ ಅಂತ ಅನ್ಕೊಂಡಿದ್ವಿ, ಆದರೆ ಹೊಡೆದವ್ರೆ. ಆದರೆ KKR ಸ್ವಲ್ಪ ಟಫ್ ಕೊಡ್ತಾರೆ ಅನ್ಕೊಂಡ್ವಿ, ಆದರೆ ಅಷ್ಟು ಇದ್ದಿಲ್ಲ. ಆದರೆ RCB ಅದನ್ನ ಬೀಟ್ ಮಾಡವ್ರೆ. ಅದೇ ರೀತಿ ಇನ್ನೊಬ್ರು ಇಲ್ಲಿ ನಮ್ ಜೊತೆಗಿದ್ದಾರೆ. ನಿನ್ನೆ RCB ಮ್ಯಾಚ್ ನಿಮ್ಗೆ ಯಾವ ರೀತಿ ಅನಿಸ್ತು ಬ್ರೋ? I was supporting KKR, so I don't know. ಇಟ್ಸ್ ಓಕೆ ಬ್ರೋ. ಆಸ್ ಎ ಒಬ್ಬ ಕ್ರಿಕೆಟ್ ಲವರ್ ಆಗಿ RCB ಪರ್ಫಾರ್ಮೆನ್ಸ್ ಬಗ್ಗೆ ನಿಮ್ಗೆ ಏನ್ ಅನಿಸ್ತು? It was good to see the match. I did not expect they'll play like this. It was different team, so never expected they'll play as so good. ಬಿಕಾಸ್ ಲಾಸ್ಟ್ ಪ್ರೀವಿಯಸ್ It was different team. ಫಿಲ್ ಸಾಲ್ಟ್ ಬಂದ್ಬಿಟ್ಟು ನಿಮ್ಮ KKR ಅಲ್ಲೇ ಆಡಿದ್ದಲ್ವಾ? ಸೊ KKR ಇಂದ ಇವಾಗ RCB ಬಂದಿದ್ದಾರೆ ಫಿಲ್ ಸಾಲ್ಟ್. ಸೊ ಫಿಲ್ ಸಾಲ್ಟ್ ಕೊಟ್ಟಿರೋ ಏಟು ಯಾವ ತರ ಇತ್ತು KKR ಗೆ? Nice. ನೈಸ್. ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ. ಫಸ್ಟ್ ಅವರು ವಿನ್ ಆಗ್ತಾರೆ ಅಂತ ಗೊತ್ತಿಲ್ಲ. ಅದೇ ಹೆವಿ ಶಾಕ್. ಲಾಸ್ಟಲ್ಲಿ ಫಸ್ಟ್ ಓವರಲ್ಲಿ 1 ವಿಕೆಟ್ ಹೋಯ್ತು. ಅದೇ ನಾನು ಫಸ್ಟಲ್ಲಿ ಗೊತ್ತಾಯ್ತು ಬ್ಯಾಂಗ್ಳೂರ್ ವಿನ್ ಆಗುತ್ತೆ ಅಂತ. ಫ್ರೆಂಡ್ ಬೇರೆ KKR ಸಪೋರ್ಟ್ ಮಾಡ್ತಾಯಿದ್ದೆ. ನಾವಿಬ್ರು RCBಗೆ ಸಪೋರ್ಟ್ ಮಾಡಿ. ಯಾಕಂದರೆ ಇಷ್ಟು ವರ್ಷ ಆಡ್ತಾಯಿದ್ರು, ಒಂದು ಕಪ್ ಗೆದ್ರೆ ಒಂದು ಸಂತೋಷ ನಮಗೇನು. ಎಲ್ಲರೂ ಆಡ್ಬಿಟ್ಟು ಅವ್ರಿಗೂ ನೋಡೋಕೆ ಒಂಥರ ಇರುತ್ತೆ ನಮಗೂ. ಅದಕ್ಕೆ ಅವ್ರು ಒಂದ್ಸರಿ ಒಂದು ಕಪ್ ಎದ್ಬಿಟ್ರೆ ಎಲ್ಲ ಹೇಟರ್ಸ್ ಚೆನ್ನಾಗಿರ್ತಾರೆ. ಒಂದು ಕಪ್ ಹೊಡೆದ್ಬಿಟ್ರೆ ಎಲ್ಲರೂ ಬಾಯಿ ಮುಚ್ಕೊಂಡು ಇಟ್ಬಿಡ್ತಾರೆ, ಅಷ್ಟೇ ಹೇಳ್ತೀನಿ. ಇಷ್ಟು ವರ್ಷ ನಂಗೆ ಮೇನ್ ವಿರಾಟ್ ಕೊಹ್ಲಿ. ಇಷ್ಟು ವರ್ಷ ಅವರು ಅವಾಗಿಂದ ಈಗ ತನಕ ಸೈಲೆಂಟಾಗಿ ಅಷ್ಟು ಪೇಷನ್ಸಾಗಿ ಆಡ್ತಾ ಇದ್ದಾರೆ. ಅದೇ ನನಗೆ ಇಷ್ಟ ಆಯ್ತು ಅದರಲ್ಲಿ. ಮೇನ್ ವಿರಾಟ್ ಕೊಹ್ಲಿ ಅದಕ್ಕೇನೆ ಮೇನ್ ಹೇಳೋದು. ವಿರಾಟ್ ಕೊಹ್ಲಿ ಅವರು ಇರೋ ಕಾರಣಕ್ಕೆ ಅವರ ಒಂದು ಪರಿಶ್ರಮ, ನಿಯತ್ತು, ಅವರ ಒಂದು ಕಷ್ಟ ಎಲ್ಲ ನೋಡಿ ಅವರಿಂದ ಒಟ್ಟು RCB ಕಪ್ ಹೊಡಿಬೇಕು ಅನ್ನೋದು ಅವರ ಒಂದು ಧೋನಿ ಅಭಿಮಾನಿಯ ಆಸೆ. ಅವರು ಮಹೇಂದ್ರ ಸಿಂಗ್ ಧೋನಿ ಅವರ ಕಟ್ಟರ್ ಅಭಿಮಾನಿ. ಆದ್ರೂ RCB ಯಾಕೆ ಗೆಲ್ಬೇಕಂದ್ರೆ ವಿರಾಟ್ ಕೊಹ್ಲಿ ಅವರ ನಿಯತ್ತಿನ ಕಾರಣ ಗೆಲ್ಬೇಕು ಅಂತಿದ್ದಾರೆ. ಇಷ್ಟು ವರ್ಷ ಪಾಪ ಆಡ್ತಾ ಇದ್ರು, ಆದ್ರೂ ಯಾರು ಚೇಂಜ್ ಆಗಲ್ಲ. ವಿರಾಟ್ ಕೊಹ್ಲಿ ಒಂದೇ. ಅವಾಗಿಂದ ಈಗ ತನಕ ಯಾರು ಚೇಂಜ್ ಆಗಲ್ಲ. ವಿರಾಟ್ ಕೊಹ್ಲಿ ಒಬ್ಬರೇ ಇದ್ದಾರೆ. ಅವಾಗಿಂದ ಎಲ್ಲ ಪ್ಲೇಯರ್ಸ್ ಎಲ್ಲ ಎಷ್ಟು ಕ್ಯಾಪ್ಟನ್ಶಿಪ್ ಬಂತು, ಎಲ್ಲ ಚೇಂಜ್ ಮಾಡಿದ್ರು. ಆದ್ರೂ ವಿರಾಟ್ ಕೊಹ್ಲಿ ಯಾವಾಗೂ ಚೇಂಜ್ ಮಾಡೋಕ್ಕಾಗಲ್ಲ. ಆದ್ರೂ ಅವ್ರು ಇರೋಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ ಅಷ್ಟೇ. ನಿನ್ನೆ ಆಟ ನೋಡಿದ್ರೆ ಈ ಸತಿ ಕಪ್ ನಮ್ದೇ ಅನ್ಸುತ್ತೆ. ಈ ಸತಿ ಕಪ್ ಗೆದ್ರೆ ನಮ್ಮೆಲ್ರಿಗೂ ಖುಷಿ. ಅಭಿಮಾನಿಗಳು ಬೆಂಗಳೂರು ಗೆದ್ರು ಗೆಲ್ದಂಗಿದ್ರು ಯಾವತ್ತಿದ್ರು RCB ಫ್ಯಾನ್ ಆಗಿ ಇರ್ತೀವಿ. ಧನ್ಯವಾದಗಳು ಅಷ್ಟೇ.